ನಮಸ್ಕಾರ ಸ್ನೇಹಿತರೆ. ಕುಂಭರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗಿದೆ. ಹೌದು, ಕುಂಭರಾಶಿಯವರು ಬಹಳ ಸಮಯದಿಂದ ಸಾಡೆ ಸಾತಿ ಅಂದರೆ 7.5 ಶನಿ ಈ ಕಾಟದಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು. ಆರೋಗ್ಯದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಎಲ್ಲವೂ ಕೂಡ ಕೈ ಹಿಡಿಯದಂತಾಗಿದೆ. ಇಂತಹ ಕುಂಭರಾಶಿಗೆ ಗುರುಬಲ ಪ್ರಾರಂಭವಾಗಿದೆ. ಮೇ 14ರಿಂದ ಗುರುಬಲ ಆರಂಭವಾಗಿದೆ. ಇದರಿಂದಾಗಿ ನಿಮ್ಮ ಆರೋಗ್ಯ, ವ್ಯಾಪಾರ, ವ್ಯವಹಾರ, ಮದುವೆಯ ಜೀವನ, ದಾಂಪತ್ಯ ಜೀವನ, ವಿದ್ಯಾಭ್ಯಾಸ, ಹಾಗೆ ಮನೆ ಖರೀದಿ, ಭೂಮಿ ಖರೀದಿ, ವಾಹನ ಖರೀದಿ ಯೋಗಗಳು ಎಲ್ಲವೂ ಕೂಡ ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇರುವಂಥದ್ದು. ಒಂದು ಗುರು ಸಂಚಾರದಿಂದಾಗಿ ಕುಂಭರಾಶಿಯವರ ಜೀವನದಲ್ಲಾಗುವಂತಹ ಬದಲಾವಣೆಗಳೇನು ಮತ್ತು ಗುರುಬಲವನ್ನು ಪರಿಪೂರ್ಣವಾಗಿ ಪಡೆದುಕೊಳ್ಳುವುದು ಹೇಗೆ ಅಂತ ತಿಳಿಸಿಕೊಡ್ತೀನಿ. ಈ ವಿಡಿಯೋ ಕುಂಭರಾಶಿಯವರಿಗೆ ಬಹಳ ಮುಖ್ಯ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ಲೈಕ್ ಮಾಡಿ, ಹಾಗೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಈಗ ಕುಂಭರಾಶಿಗೆ ಗುರುಬಲ ಆರಂಭವಾಗಿದೆ. ಆದರೆ ಗುರುಬಲದ ಸಂಪೂರ್ಣ ಫಲ ಸಿಗ್ತಾ ಇಲ್ಲ ಅನ್ನುವಂತಹ ಕೊರತೆ, ಚಿಂತೆ ಏನಾದರೂ ಕಾಡುತ್ತಿದ್ರೆ ಈ ವಿಡಿಯೋ ನಿಮಗೆ ಬಹಳ ಮುಖ್ಯ. ಏನು ಮಾಡಿದರೂ ಕುಂಭರಾಶಿಯವರಿಗೆ ಗುರುಬಲ ಆಕ್ಟಿವೇಟ್ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತೀನಿ. ಬಹಳ ಮುಖ್ಯವಾಗಿ ಕುಂಭರಾಶಿಯವರಿಗೆ ಗುರುಗ್ರಹ ಧನಾಧಿಪತಿ, ಕುಟುಂಬಾಧಿಪತಿ, ಲಾಭಾಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ಅಂದರೆ 5ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ. ನೀವು ಕುಂಭರಾಶಿಯವರಾಗಿದ್ದು ನಿಮಗೆ ಹಣ ಲಾಭವಾಗಬೇಕು ಅಂದರೆ ನಿಮಗೆ ಗುರುಬಲ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು. ನಿಮ್ಮ ಕೋರ್ಟ್ ಕಚೇರಿ ಸಮಸ್ಯೆ ನಡೀತಾ ಇದ್ರೂ ಯಾವುದೇ ಚಿಂತೆ ಮಾಡಬೇಡಿ. ಗುರುಬಲ ಇರುವುದರಿಂದ ಜಯ ನಿಮ್ಮದೇ ಆಗುತ್ತೆ. ಆಸ್ತಿ ಖರೀದಿ ಮಾಡಬೇಕು, ಮನೆ ಕಟ್ಟಬೇಕು ಅಥವಾ ಹೊಸ ಕೆಲಸ ಬೇಕು ಅನ್ನೋರಿಗೆ ಕೂಡ ಗುರುಬಲ ತುಂಬಾನೇ ಮುಖ್ಯ. ಅಂತಹ ಗುರುಬಲ ಈಗ ಕುಂಭರಾಶಿಯವರಿಗಿದೆ. ಆದರೆ ಇನ್ನೂ ನೀವು ಕಷ್ಟಪಡ್ತಾ ಇದ್ದೀರಾ. ಸಾಡೆ ಸಾತಿಯ ಕೊನೆ ಭಾಗ ಇರುವುದರಿಂದಾಗಿ ಸಾಡೆ ಸಾತಿಯ ಪ್ರಭಾವವೋ ಏನೋ ಗುರುಬಲವನ್ನು ಪೂರ್ಣವಾಗಿ ಪಡೆದುಕೊಳ್ಳಲು ಆಗ್ತಾ ಇಲ್ಲ ಅನ್ನುವರು ಗುರುವಿನ ಆರಾಧನೆಯನ್ನು ಯಾವಾಗ ಹೇಗೆ ಮಾಡಬೇಕು ಅಂತ ತಿಳಿಸಿಕೊಡ್ತೀನಿ ನೋಡಿ. ಅದಕ್ಕೂ ಮುನ್ನ ಕುಂಭರಾಶಿಯವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಕುಂಭರಾಶಿಯವರ ಬಗ್ಗೆ ಹೇಳಬೇಕು ಅಂದರೆ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಕೂಡ ಎಲ್ಲ ಕಷ್ಟ ನಷ್ಟಗಳನ್ನು ಮನಸ್ಸಿನಲ್ಲೇ ನುಂಗಿ ಜೀವನ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಶತ್ರುಗಳ ಜೊತೆನೆ ನಗುತ್ತಾ ಇರುವಂತಹ ಮನಸ್ಥಿತಿ. ಯಾಕಂದ್ರೆ ಕುಂಭರಾಶಿಯವರಿಗೆ ತುಂಬಾ ಶತ್ರುಗಳಿರ್ತಾರೆ. ಯಾರಿಗೂ ಸ್ವಲ್ಪವೂ ತೊಂದರೆ ಕೊಟ್ಟಿಲ್ಲ ಅಂದ್ರೂ ಕೂಡ ಬಹಳ ಶತ್ರುಗಳಿರ್ತಾರೆ. ಬಹಳ ಜ್ಞಾನವಂತರಾಗಿರ್ತಾರೆ, ತುಂಬಾ ಧೈರ್ಯವಂತರು, ಹಾಗೆ ವಿಚಾರಶೀಲ ಮನೋಭಾವದವರಾಗಿರುತ್ತಾರೆ. ಇವರು ಯಾವುದೇ ವಿಚಾರದಲ್ಲಿ ಸರಿ ತಪ್ಪುಗಳನ್ನು ನೋಡದೆ ಒಪ್ಪಿಕೊಳ್ಳುವುದಿಲ್ಲ. ಅದರಲ್ಲೂ ತಪ್ಪಿತ್ತು ಅಂದರೆ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳುವುದಿಲ್ಲ. ಮಾನಸಿಕ ಶಕ್ತಿ ಅಥವಾ ವಿಲ್ ಪವರ್ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ. ಅದರ ಜೊತೆಗೆ ಇಷ್ಟವಿಲ್ಲದ ಕೆಲಸವನ್ನ ಬಲವಂತವಾಗಿ ಅವರ ಹತ್ತಿರ ಯಾರಾದರೂ ಕೆಲಸ ಮಾಡಿಸ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಅದನ್ನು ಮಾಡುವಂತಹ ಮನಸ್ಥಿತಿ ಈ ಕುಂಭರಾಶಿಯವರಿಗಿರುವುದಿಲ್ಲ. ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಗುಣ ಯಥೇಚ್ಛವಾಗಿರುತ್ತೆ. ಕುಂಭರಾಶಿಯಲ್ಲಿ ಇರುವಂತಹವರ ಜ್ಞಾನವನ್ನ ಎಲ್ಲರೂ ಕೂಡ ಬಯಸುತ್ತಾರೆ. ಯಥೇಚ್ಛವಾದ ಜ್ಞಾನ ಕುಂಭರಾಶಿಯಲ್ಲಿರುತ್ತೆ. ಅವರು ಆ ಫೀಲ್ಡಲ್ಲಿ ಇಲ್ಲದೆ ಇದ್ದರೂ ಕೂಡ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಇರುತ್ತೆ ಅವರ ಬಳಿ. ಬೇರೆಯವರ ತಪ್ಪುಗಳನ್ನು ಅತಿ ಬೇಗ ಗ್ರಹಿಸುವಂತಹ ಶಕ್ತಿ ಕುಂಭರಾಶಿಯವರಿಗಿರುತ್ತೆ. ಕೆಲವೊಮ್ಮೆ ತಮ್ಮ ಕೋಪದಿಂದ ತಾವೇ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂತಹ ಸಂದರ್ಭಗಳನ್ನು ಅವರೇ ನಿರ್ಮಾಣ ಮಾಡಿಕೊಳ್ಳುವ ಸಂಭವ ಕೂಡ ಅವರ ಜೀವನದಲ್ಲಿ ಬಂದಿರುತ್ತೆ. ಹಾಗೆ ಏಕಾಂತ ಪ್ರಿಯರಾಗಿರುತ್ತಾರೆ. ಒಬ್ಬರೇ ಕೂತು ಯೋಚನೆ ಮಾಡುವಂತಹ ಮನಸ್ಥಿತಿ ಕೂಡ ಕುಂಭರಾಶಿಯಲ್ಲಿರುವಂಥದ್ದು. ಕುಂಭರಾಶಿಯಲ್ಲಿ ಜನನವಾಗಲು ಮೂಲ ಕಾರಣ ಏನಪ್ಪಾ ಅಂದರೆ ಕುಂಭರಾಶಿಯವರು ನಿಮ್ಮ ಜೀವನದಲ್ಲಿ ಪೂರ್ಣ ಮಾಡದೆ ಬಿಟ್ಟಿರುವಂತಹ ಕೆಲವು ಕೆಲಸ ಕಾರ್ಯಗಳು, ಅಂದರೆ ನೀವು ಹಿಂದಿನ ಜನ್ಮದಲ್ಲಿ ಬಿಟ್ಟಿದ್ದು ಅದು ಕುಂಭರಾಶಿಗೆ ಅನುಗುಣವಾಗಿರುವುದರಿಂದ ಖಂಡಿತವಾಗ್ಲೂ ಕೂಡ ಕುಂಭರಾಶಿಯಲ್ಲಿ ಜನನವಾಗಿರುತ್ತೀರ. ಕುಂಭರಾಶಿಯ ಅಧಿಪತಿ ಯಾರು ಅಂದರೆ ಶನೀಶ್ವರ. ಕುಂಭರಾಶಿಯವರು ಹೇಳುವುದು ಒಂದೇ, ಸತ್ಯ, ಧರ್ಮ, ನ್ಯಾಯವಾದಂತಹ ದಾರಿಯಲ್ಲಿ ಮಾತ್ರ ನಾವು ನಡೆಯಬೇಕು ಅನ್ನುವಂಥದ್ದು. ಅತ್ಯಂತ ಬುದ್ಧಿವಂತರಾಗಿರ್ತಾರೆ. ಔಟ್ ಆಫ್ ದ ಬಾಕ್ಸ್ ಯೋಚನೆಯನ್ನ ಮಾಡ್ತಾರೆ. ಲೇಖಕರು ಅನೇಕ ಜನ ಕುಂಭರಾಶಿಯಲ್ಲೇ ಹುಟ್ಟಿರ್ತಾರೆ. ಹಾಗೆ ಚಿಕ್ಕ ಮಕ್ಕಳಂತೆ ಮುಗ್ಧ ಮನಸ್ಸಿನವರಾಗಿರುತ್ತಾರೆ. ತುಂಬಾ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲೂ ಕೂಡ ಎಷ್ಟು ಕಷ್ಟವನ್ನ ಪಟ್ಟಿರ್ತಾರೆ. ಅಂತಹವರಿಗೆ ಯಾರು ಏನು ಬಂದು ಕೇಳಿದಾಗ ನಗುತ್ತಾ ಮಾತನಾಡುವಂತಹ ಮನಸ್ಸು ಕುಂಭರಾಶಿಯಲ್ಲಿರುವಂಥದ್ದು.
ಮೆಚೂರ್ಡ್ ಥಿಂಕಿಂಗ್ ಅಂತ ಹೇಳಬಹುದು. ಇದನ್ನು ಸಾಮಾನ್ಯವಾಗಿ ಮಕ್ಕಳಂತ ಮನಸ್ಥಿತಿ ಇದು. ಮೆಚೂರ್ಡ್ ಆಗಿ ಮಾತನಾಡುವಂತಹವರು ಯಾರೇ ಈ ಪ್ರಪಂಚದಲ್ಲಿ ಇದ್ದರೂ ಕೇವಲ ಕುಂಭರಾಶಿಯವರು ಮಾತ್ರವೇ ಆಗಿರಲು ಸಾಧ್ಯ. ಎಷ್ಟೇ ಕಷ್ಟಪಟ್ಟರೂ ಕೂಡ ಪ್ರಗತಿ ಅನ್ನುವಂಥದ್ದು ಆಗ್ತಾ ಇರಲ್ಲ. ಏನಪ್ಪ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ ಆದರೆ ಸುಖ ಇಲ್ವಲ್ಲ ಅಂತ ನೊಂದುಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಯಾಕಂದರೆ ನೀವು ಸಕ್ಸಸ್ ಆಗೋದೇ ನಿಮ್ಮ ರಿಟೈರ್ಮೆಂಟ್ ಲೈಫಲ್ಲಿ. ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಮಾಡುವಂತಹ ಶಕ್ತಿ ಯಾರೆಲ್ಲಾದರೂ ಇತ್ತು ಅಂದರೆ ಅದು ಖಂಡಿತವಾಗಲೂ ಕುಂಭರಾಶಿಯವರು. ಮಲ್ಟಿ ಟಾಸ್ಕಿಂಗನ್ನು ಚೆನ್ನಾಗಿ ಮಾಡ್ತಾರೆ. ದೊಡ್ಡ ದೊಡ್ಡ ಕನಸನ್ನು ಕಾಣುವಂತಹ ವ್ಯಕ್ತಿಗಳಿವರಾಗಿರುತ್ತಾರೆ. ಈ ಒಂದು ಗುರು ಸಂಚಾರ ಆಗಿರುವುದರಿಂದ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು, ಯಾವ ರೀತಿ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಾ ಎಲ್ಲವನ್ನ ಕೂಡ ತಿಳಿಸಿಕೊಡ್ತೀನಿ ನೋಡಿ. ಕುಂಭರಾಶಿಯವರ ಜೀವನದಲ್ಲಿ ಏನಾದರೂ ತುಂಬ ಕಾಲದಿಂದ ಆರೋಗ್ಯ ಸಮಸ್ಯೆಗಳುಂಟಾಗುತ್ತಿದ್ದರೆ ಗುರುಬಲ ಬರೋದ್ರಿಂದ ಖಂಡಿತವಾಗಲೂ ಕೂಡ ನಿಮ್ಮ ಜೀವನದಲ್ಲಿ ಆರೋಗ್ಯ ಸಮಸ್ಯೆಗಳು ಒಂದಷ್ಟು ಸುಧಾರಣೆಯಾಗುತ್ತೆ. ನೋಡಿ, ಇಲ್ಲೊಂದು ವಿಚಾರವನ್ನು ನಾನು ಹೇಳ್ತೀನಿ. ಕೇವಲ ಮಾರ್ಗದರ್ಶನಕ್ಕೆ ಮಾತ್ರ ಈ ಗೋಚಾರ ಫಲವನ್ನು ಉಪಯೋಗಿಸಿಕೊಳ್ಳಬೇಕು. ಮುಖ್ಯವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಯೋಗಗಳನ್ನುವಂಥದ್ದಿರುತ್ತೆ. ಆ ಯೋಗವನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಆದರೆ ಕೆಲವರು ಅವರ ಜಾತಕವನ್ನು ಪರಿಶೀಲಿಸಿ ಸಕ್ಸಸ್ ಆಗೋದು ಹೇಗೆ ಅಂತ ತಿಳಿದುಕೊಂಡಿರ್ತಾರೆ. ಹಾಗೆ ಈ ಒಂದು ಗುರು ಸಂಚಾರದಿಂದಾಗಿ ಮನೆಯಲ್ಲಿ ನಾನಾ ರೀತಿಯ ಬದಲಾವಣೆಯಾಗುವಂತಹ ಸಾಧ್ಯತೆಗಳು ಕೂಡ ಕುಂಭರಾಶಿಯವರಿಗಿದೆ. ದೈವ ಅನುಗ್ರಹ ಕೂಡ ಜಾಸ್ತಿಯಾಗುವಂತಹ ಎಲ್ಲ ಸಂಭವಗಳು ಕೂಡ ಇದೆ. ಸಣ್ಣ ಪುಟ್ಟ ಏರುಪೇರಾಗುವಂಥದ್ದು, ಕೋಪ ಕೂಡ ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ನೌಕರಿಯಲ್ಲಿ ಬದಲಾವಣೆ, ಇಷ್ಟ ಇಲ್ಲದ ಕಡೆ ವರ್ಗಾವಣೆಯಾಗುವಂತಹ ಸಾಧ್ಯತೆ ಇದೆ. ಅದರಿಂದ ನೀವು ಹೆದರುವ ಅವಶ್ಯಕತೆ ಇಲ್ಲ. ಅದರಿಂದ ನಿಮಗೆ ಲಾಭನೇ ಆಗುತ್ತೆ. ಹಾಗೆ ಕೋಪವನ್ನು ಆದಷ್ಟು ಕಂಟ್ರೋಲ್ ಮಾಡಿಕೊಳ್ಳಿ. ಇದರಿಂದಾಗಿ ಜೀವನದಲ್ಲಿ ಲಾಭವಾಗುತ್ತೆ. ಈಗ ಕೋಪ ಒಂದಷ್ಟು ಕಡಿಮೆ ಆಗಿರುತ್ತೆ. ಶನಿಯು ಒಂದಷ್ಟು ಪಾಠವನ್ನು ಕಲಿಸಿ ಕೋಪವನ್ನು ತಕ್ಕ ಮಟ್ಟಿಗೆ ಕಮ್ಮಿ ಮಾಡಿರ್ತಾರೆ. ಆದರೂ ಇನ್ನೂ ಕೋಪ ಜಾಸ್ತಿ ಬರ್ತಾ ಇದೆ ಅಂದರೆ ಸ್ವಲ್ಪ ನೀವೇ ಕಂಟ್ರೋಲ್ ಮಾಡಿ. ಅದರಿಂದ ತುಂಬ ಒಳಿತಾಗುತ್ತೆ. ಹಾಗೆ ಪತಿ ಅಥವಾ ಪತ್ನಿಯ ಒಡ ಹುಟ್ಟಿದವರಿಂದ ಸ್ವಲ್ಪ ಮಾತುಕತೆಯಾಗಿ ನಿಮಗೂ ನಿಮ್ಮ ಜೀವನ ಸಂಗಾತಿಗೂ ಸಣ್ಣ ಪುಟ್ಟ ಜಗಳಗಳಾಗುವಂತಹ ಸಾಧ್ಯತೆ ಇದೆ. ಅಂದರೆ ನಿಮ್ಮಿಂದ ಅಲ್ಲ, ನಿಮ್ಮ ಪತ್ನಿಯ ಅಣ್ಣ ತಮ್ಮಂದಿರು, ಪತಿಯ ಅಣ್ಣ ತಮ್ಮಂದಿರ ವಿಚಾರವಾಗಿ ಅವರು ಇವರನ್ನು ವಹಿಸಿಕೊಂಡು ಇವರು ಅವರನ್ನು ವಹಿಸಿಕೊಂಡು ಮಾತನಾಡಿ ನಿಮ್ಮಿಬ್ಬರಿಗೂ ಜಗಳ ಆಗುವಂತಹ ಸಾಧ್ಯತೆ ಬಹಳ ಜಾಸ್ತಿ ಕಾಣಿಸುತ್ತಿದೆ. ಇನ್ನು ಕುಂಭರಾಶಿಯವರು ಮಾಡಬೇಕಾದಂತಹ ಪರಿಹಾರ ಏನು ಅಂದರೆ ನೀವು ಗುರುವಿನ ಅನುಗ್ರಹವನ್ನು ಪಡೆಯಬೇಕು. ಇನ್ನು ನೀವು ಗುರುವನ್ನು ಆರಾಧಿಸುವುದರಿಂದ ಬಹಳ ಅದ್ಭುತವಾದ ಲಾಭವನ್ನು ಪಡೆಯಬಹುದು. ಕುಂಭರಾಶಿಯವರು ಗುರು ಪೌರ್ಣಮಿಯ ದಿನ ಈ ಪರಿಹಾರವನ್ನು ಮಾಡಿದರೆ ಬಹಳ ಅದ್ಭುತವಾಗಿರುತ್ತಿತ್ತು. ಆದರೆ ಗುರು ಪೌರ್ಣಮಿ ಮುಗಿದಿದೆ. ಆದರೂ ಈಗೇನೂ ಸಮಯ ಮೀರಿಲ್ಲ. ನೀವು ಗುರುವಾರದ ದಿನ ಗುರುಮಠಕ್ಕೆ ಹೋಗಿ ಬಂದರೆ ತುಂಬ ಒಳಿತಾಗುತ್ತೆ. ಗುರುವಿನ ಪೂಜೆಯನ್ನು ಮಾಡಿ, ಗುರುವಿಗೆ ಏನಾದರೂ ಭಕ್ತಿಯಿಂದ ಹೂವು, ಹಣ್ಣು, ವಸ್ತ್ರ, ಕಾಣಿಕೆಗಳನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಮಂತ್ರಾಕ್ಷತೆಯನ್ನು ಪಡೆದು ಬಂದರೆ ಅದ್ಭುತವಾಗಿ ಗುರುಬಲ ಕೆಲಸ ಮಾಡಲು ಶುರುವಾಗುತ್ತೆ. ಅದನ್ನು ಹೊರತುಪಡಿಸಿ ನೀವು ಏನು ಮಾಡಬಹುದು ಅಂದರೆ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಬನ್ನಿ, ಅಥವಾ ಗಾಣಗಾಪುರಕ್ಕೆ ಹೋಗಿ ದತ್ತಾತ್ರೇಯರ ದರ್ಶನ ಮಾಡಿ ಬನ್ನಿ. ಹೀಗೆ ಇನ್ನೂ ಹಲವಾರು ಗುರು ಸನ್ನಿಧಾನಗಳಿವೆ. ಅಲ್ಲಿ ಹೋಗಿ ದರ್ಶನವನ್ನು ಪಡೆದು ಪೂಜೆಯನ್ನು ಮಾಡಿಸಿ ಬಂದರೆ ಅತ್ಯುತ್ತಮ. ಇದ್ಯಾವುದು ಆಗಿಲ್ಲ ಅಂದರೂ ನಿಮ್ಮ ಮನೆಯ ಹತ್ತಿರ ಇರುವಂತಹ ಗುರು ರಾಘವೇಂದ್ರ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ 28 ಪ್ರದಕ್ಷಿಣೆ ಹಾಕಿ ಅಲ್ಲಿ ಅವತ್ತಿನ ದಿನ ಕಡ್ಡಾಯವಾಗಿ ಅರಿಶಿಣ ಬಣ್ಣದ ವಸ್ತ್ರದಲ್ಲಿ 1 kg ಕಡಲೆಕಾಳನ್ನು ಗಂಟು ಕಟ್ಟಿ ಎಲೆ, ಅಡಿಕೆ, ತೆಂಗಿನಕಾಯಿ ದಕ್ಷಿಣೆ ಸಹಿತ ಗುರು ಸನ್ನಿಧಾನದಲ್ಲಿ ಅರ್ಪಿಸಿ ನಮಸ್ಕಾರ ಮಾಡಿ ಬಂದರೆ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಇದ್ಯಾವುದು ಆಗಿಲ್ಲ ಅಂದರೆ ಮನೆಯಲ್ಲಿದ್ದರೂ ಕೂಡ ಆ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಕುಳಿತುಕೊಂಡು ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ, ದತ್ತಾತ್ರೇಯರ ಸ್ತೋತ್ರಗಳು, ಗುರು ಗ್ರಹದ ಅಷ್ಟೋತ್ತರ, ರಾಘವೇಂದ್ರ ಸ್ವಾಮಿಯ ಸ್ತೋತ್ರಗಳು, ಗುರುವಿನ ಸ್ತೋತ್ರಗಳನ್ನು ಪಠಣೆ ಮಾಡಿ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಮೊದಲು ನೀವು ಈ ಕೆಲಸವನ್ನು ಮಾಡಿ ಬನ್ನಿ. ಯಾಕಂದರೆ ಈ ರೀತಿ ಮಾಡುವುದರಿಂದ ಖಂಡಿತವಾಗಲೂ ಕುಂಭರಾಶಿಯವರಿಗೆ ಗುರುವಿನ ಬಲ ಪರಿಪೂರ್ಣವಾಗಿ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಬಹಳ ಜಾಸ್ತಿ. ಇನ್ನು ನೋಡಿದ್ರಲ್ಲ ಸ್ನೇಹಿತರೆ, ಕುಂಭರಾಶಿಯವರು ತಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟ ನಷ್ಟಗಳನ್ನು ನೋಡಿರುತ್ತೀರ. ಆ ಕಷ್ಟಗಳಿಂದ ಹೊರಬರಲು ಬಹಳ ಪ್ರಯತ್ನ ಪಡ್ತಾ ಇರ್ತೀರ. ನೀವು ಈ ಒಂದು ಪರಿಹಾರವನ್ನು ಮಾಡುವುದರಿಂದ ಖಂಡಿತವಾಗಲೂ ನಿಮಗೆ ಒಳಿತಾಗುತ್ತೆ. ಹಾಗೆ ಜೀವನದಲ್ಲಿ ಇನ್ನೂ ಯಶಸ್ಸನ್ನು ಪಡೆಯುತ್ತೀರಾ. ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರು ಹಾಗೂ ಸಂಬಂಧಿಕರಿಗೆ ತಪ್ಪದೇ ಶೇರ್ ಮಾಡಿ ಮತ್ತು ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಾಮೆಂಟ್ ಮಾಡಿ.